ಯತೀಂದ್ರ ವಿರುದ್ಧ ದೂರು, ಕೈ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ ಯತೀಂದ್ರ ಹೇಳಿಕೆ. ಇನ್ನು ಕೈ ಪಾಳ್ಯದಲ್ಲಿ ಕೋಲಾಹಲವೇ ಎದ್ದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ನೀಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಕೈ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ ಯತೀಂದ್ರ ಹೇಳಿಕೆ. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಹೈಗೆ ಯತೀಂದ್ರ ವಿಡಿಯೋ ರವಾನಿಸಿದ್ರ ಡಿಕೆ ಆಪ್ತರು. ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದ ಯತೀಂದ್ರ ಹೇಳಿಕೆಯ ವಿಡಿಯೋ. ಯತೀಂದ್ರ ಭಾಷಣದ ವಿಡಿಯೋ ತುಣುಕು ಈಗ ವರಿಷ್ಠರಿಗೆ ರವಾನೆ ಮಾಡಲಾಗಿದೆ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಬಹಳ ಕೋಲಾಹಲವನ್ನ ಎಬ್ಬಿಸಿತು ಕೈಪಾಳ್ಯದಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ತುಣುಕಿತ್ತಲ್ಲ, ಯತೀಂದ್ರ ಭಾಷಣ ವಿಡಿಯೋ ತುಣುಕು ಈಗ ವರಿಷ್ಠರಿಗೂ ಕೂಡ ರವಾನೆ ಮಾಡಲಾಗಿದೆ. ಕೈಪಾಳ್ಯದಲ್ಲಿ ಕಿಚ್ಚನ್ನ ಹೊತ್ತಿಸಿದ ಯತೀಂದ್ರ ಹೇಳಿಕೆ. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಈಗ ಡಿಕೆ ಆಪ್ತರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಈ ಹೇಳಿಕೆಗೆ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಯತೀಂದ್ರ ಭಾಷಣದ ವಿಡಿಯೋ ತುಣುಕನ್ನ ವರಿಷ್ಠರಿಗೆ ರವಾನೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಪುತ್ರ ಯತೀಂದ್ರ ವಿರುದ್ಧ ದಾಖಲೆ ಸಮೇತ ದೂರು, ಅವ್ರು ಮಾತನಾಡಿದ್ರಲ್ಲ ಆ ಒಂದು ವಿಡಿಯೋ ತುಣುಕನ್ನು ಕೂಡ ಈಗ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಯತೀಂದ್ರ ವಿರುದ್ಧ ಡಿಕೆ ಬಣದಿಂದ ಸಾಲು ಸಾಲು ದೂರುಗಳು, ಅನಗತ್ಯವಾಗಿ ಪಕ್ಷದಲ್ಲಿ ಬಣ ರಾಜಕೀಯವನ್ನ ಸೃಷ್ಟಿಸ್ತಾ ಇದ್ದಾರೆ. ಹೈ ಎಚ್ಚರಿಕೆ ನಡುವೆಯೂ ಕೂಡ ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಾಗಿದೆ, ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗಿದೆ. ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಡಿಕೆ ಆಪ್ತರು ದೂರು ಕೊಟ್ಟಿದ್ದಾರೆ. ಅಲ್ಲದೆ ಶಿಸ್ತು ಕ್ರಮ ಜರುಗಿಸುವಂತೆ ಬೆಂಬಲಿಗರು ಒಂದು ಕಡೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಯಾವುದೇ ರೀತಿಯ ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ, ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು ಒಂದು ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಅಥವಾ ಕುರ್ಚಿ ವಿಚಾರ ಯಾರು ಕೂಡ ಮಾತನಾಡಂಗಿಲ್ಲ, ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಡಂಗಿಲ್ಲ ಅಂತ. ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆದ್ರೆ ಅವರಿಗೆ ಪಕ್ಷದಿಂದ ಶಿಸ್ತು ಕ್ರಮ ಪಾಲನೆ ಆಗಿಲ್ಲ ಅಂತ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಣ ಏನಿದೆ ಹೈಕಮಾಂಡ್ಗೆ ದೂರನ್ನ ರವಾನೆ ಮಾಡಿದ್ದಾರೆ. ಹೈ ಎಚ್ಚರಿಕೆ ಕೊಟ್ಟಿದ್ರು ಕೂಡ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಪಕ್ಷದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಕೋಲಾಹಲ ಆಗಿದೆ, ಗೊಂದಲಗಳಾಗ್ತಾ ಇದೆ. ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಡಿಕೆ ಆಪ್ತರು ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಈ ಬಗ್ಗೆ ಮಾತನಾಡಿದ ಎಂಎಲ್ಸಿ ಯತೀಂದ್ರ 5 ವರ್ಷ ನಮ್ಮ ಅಪ್ಪ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿದ್ರು. ಈ ಹಿಂದೆಯೂ ಕೂಡ ನಾಯಕತ್ವದ ವಿಚಾರವಾಗಿ ಮಾತನಾಡಿದ್ರು, ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿದ್ರು ಸಹ ಹೈಕಮಾಂಡ್ ಎಚ್ಚರಿಕೆಗೂ ಕೂಡ ಬೆಲೆ ಕೊಡದೆ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವರ ವಿರುದ್ಧ ಶಿಸ್ತು ಕ್ರಮವನ್ನ ಪಾಲನೆ ಮಾಡಿಲ್ಲ ಎಂಬ ವಿಚಾರವಾಗಿ ನೋಟಿಸ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇದರ ಜೊತೆಗೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದ್ರಲ್ಲ ಆ ಒಂದು ವಿಡಿಯೋ ತುಣುಕನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಲು ಸಾಲು ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಎಂಎಲ್ಸಿ ಯತೀಂದ್ರ ಅವರು ಈ ಒಂದು ನಾಯಕತ್ವದ ವಿಚಾರವಾಗಿ ಮಾತನಾಡಿದ್ರು. 5 ವರ್ಷ ನಮ್ಮ ಅಪ್ಪ ಸಿದ್ದರಾಮಯ್ಯ ಸಿಎಂ ಅಂತ ಕೂಡ ಹೇಳಿದ್ರು. ಆ ವಿಚಾರವೂ ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು. ಅದರ ಜೊತೆಗೆ ತಮ್ಮ ಪಕ್ಷದಲ್ಲಿ ಕೋಲಾಹಲವೇ ಸೃಷ್ಟಿಯಾಗ್ತಿದೆ. ಈಗ ಅದೇ ಒಂದು ವಿಚಾರ, ನಾಯಕತ್ವದ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಯತೀಂದ್ರ.